ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಮ್ಯಾಥ್ಸ್. ಮ್ಯಾಥಮೆಟಿಕ್ಸಿನ ಬೇಸಿಕ್ ಕಾನ್ಸೆಪ್ಟ್ಗಳ ಕ್ಲಾರಿಟಿಗಾಗಿ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಬಟ್ ಮ್ಯಾಥ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ 3x ಪ್ಲಸ್ 15. ನೋಡಿ, ನಾವು ಹಿಂದಿನ ವಿಡಿಯೋದಲ್ಲಿ ಕಾಮನ್ ಫ್ಯಾಕ್ಟರ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಈಗ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ. ಈ ಎಕ್ಸ್ಪ್ರೆಷನ್ ನಲ್ಲಿ ಎರಡು ಟರ್ಮ್ಸ್ ಇದೆ. 3x ಇದೆ, ಆಮೇಲೆ ಪ್ಲಸ್ 15 ಇದೆ. ಈ ಟರ್ಮ್ಗಳಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಉಳಿದಿರುವಂತಹ ಟರ್ಮ್ಗಳು ಏನಿದೆ ಅದನ್ನ ಬರಿಬೇಕು. ಸೊ ಯಾವ ತರ ಬರಿಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲು ಈಗ ನೋಡಿ, 3x ಅನ್ನುವಂತಹ ಟರ್ಮ್. 3x ಏನೇನಿದೆ? 3 ಇದೆ, ಆಮೇಲೆ ಇಂಟು ವೇರಿಯೇಬಲ್ x ಇದೆ. 3 ಇಂಟು x. ಅದೇ ತರ 15 ಅನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಿದಾಗ ಏನ್ ಬರುತ್ತೆ? 3 5 5 1 15 ಈಕ್ವಲ್ ಟು 3 ಇಂಟು 5. ನೋಡಿ, ಈಗ ನಮಗೆ 3x ಮತ್ತೆ 15 ಅಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋಕೆ ಬರುತ್ತೆ. ಯಾವುದು ಯಾವ ನಂಬರ್ ಎರಡರಲ್ಲೂ ಕೂಡ ಇದೆಯೋ ಅದೇನೆ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ. ಸೊ 3 ಅನ್ನೋದು ಈ ಎಕ್ಸ್ಪ್ರೆಷನ್ನಿನ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ x ಇದೆ, ಇಲ್ಲಿ x ಇಲ್ಲ. ಸೊ ನಮಗೆ ಗೊತ್ತಿದೆ ಆಲ್ರೆಡಿ ಅಲ್ವಾ, ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ. ಸೊ 3 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಈ ಸ್ಟೆಪ್ ವರೆಗೂ ಕೂಡ ನಾವು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದೀವಿ, ನಮಗೆ ಗೊತ್ತಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಈ ತರ ಒಂದು ಬ್ರಾಕೆಟ್ ಅನ್ನ ಹಾಕೊಳ್ಬೇಕು. ಬ್ರಾಕೆಟ್ ಅನ್ನ ಹಾಕಿದ ನಂತರದಲ್ಲಿ ನೋಡಿ, ಈಗ ಫಸ್ಟ್ ಟರ್ಮ್ ಅಲ್ಲಿ 3 ಅನ್ನ ಬಿಟ್ಟು ಇನ್ನು ಯಾವುದು ಇದೆ ಅಂತ ನೋಡ್ಬೇಕು. ಹೇಗೆ ನೋಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ನಾವು ಇದನ್ನ ಕ್ಲಿಯರ್ ಆಗಿ ಬರ್ಕೊಂಡಿದ್ದೀವಿ. 3x ಅಂತಂದ್ರೆ 3 ಇದೆ ಮತ್ತೆ x ಇದೆ. ನಾವು ಈಗ 3 ಅನ್ನ ಆಲ್ರೆಡಿ ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಿದ್ದೀವಿ. ಸೊ 3 ಅನ್ನ ಬಿಟ್ಟು ಇಲ್ಲಿ ಯಾವ್ದಿದೆ? x ಇದೆ. ಸೊ ಇಲ್ಲಿ x ಅನ್ನ ಬರೀಬೇಕು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪ್ಲಸ್ ಇದೆ, ಸೊ ಪ್ಲಸ್ ಅನ್ನ ಬರೀತಾ ಇದ್ದೀನಿ. ಆಮೇಲೆ 15 ನೋಡಿ, 15 ಅನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಿದಾಗ 3 ಇಂಟು 5 ಅಂತ ಬರೆದಿದ್ದೀವಿ. 3 ಅನ್ನೋದು ಇಲ್ಲಿ ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಿದ್ದೀವಿ. ಆಮೇಲೆ ಇಲ್ಲಿ ಯಾವ್ದು ಉಳಿದಿದೆ? 3 ಬಿಟ್ಟು ಇಲ್ಲಿ 5 ಇದೆ. ಸೊ ಇಲ್ಲಿ ನಾವು 5 ಅನ್ನ ತಗೊಳ್ಬೇಕು. ಅಂದ್ರೆ ಈಗ ನೋಡಿ, 3x ಪ್ಲಸ್ 15 ಇಲ್ಲಿ ಕಾಮನ್ ಫ್ಯಾಕ್ಟರ್ 3 ಆಗಿದೆ. ಆಮೇಲೆ ಉಳಿದಿರೋದು x ಪ್ಲಸ್ 5. ನೋಡಿ, ಈಗ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಹೇಗೆ ನೋಡ್ಬೇಕು ಅಂತಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ ನೋಡ್ಬೇಕು. 3 ಇಂಟು x 3x, 3 ಇಂಟು 5 15. ಅಲ್ಲಿಗೆ ನಮ್ಮ ಆನ್ಸರ್ ಕರೆಕ್ಟ್ ಆಗಿ ಇದೆ ಅಂತ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್ 2x ಸ್ಕ್ವೇರ್ ಪ್ಲಸ್ 5x. ಈಗ ಫಸ್ಟ್ ಟರ್ಮ್ 2x ಸ್ಕ್ವೇರ್ ಈಕ್ವಲ್ ಟು ನೋಡಿ, 2x ಸ್ಕ್ವೇರ್ ಅಲ್ಲಿ ಏನೇನ್ ಇದೆ ಅಂತ ನಾವು ನೀಟಾಗಿ ಫಸ್ಟ್ ಬರ್ಕೊಳ್ಳೋಣ. 2 ಇದೆ ಇಂಟು x 2 ಟೈಮ್ಸ್ ಇದೆ, x ಇಂಟು x. ಅದೇ ತರ 5x, 5x ಅಲ್ಲಿ ಏನೇನಿದೆ? 5 ಇದೆ ಇಂಟು x ಇದೆ. ಈಗ 5 ಅನ್ನೋದೇ ಇಲ್ಲಿ ಪ್ರೈಮ್ ನಂಬರ್, ನಾವು ಮತ್ತೆ ಅದರ ಫ್ಯಾಕ್ಟರೈಸೇಷನ್ ಅನ್ನ ಮಾಡೋದು ಬೇಡ. ಈಗ ಇಲ್ಲಿ ನಾವು ಈ ಎರಡೂ ಟರ್ಮ್ ಅಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ x ಇದೆ, ಇಲ್ಲೂ ಕೂಡ x ಇದೆ. ಸೊ x ಅನ್ನೋದು ಇದರ
ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಎಕ್ಸ್ ಅನ್ನ ಇಲ್ಲಿ ಬರಿತೀವಿ. ಆಮೇಲೆ 2x² ಅನ್ನುವಂತಹ ಟರ್ಮ್ ಅಲ್ಲಿ ಎಕ್ಸ್ ಅನ್ನ ಬಿಟ್ಟು ಇನ್ನು ಯಾವ ನಂಬರ್ಸ್ ಇದೆ ಅಂಡ್ ವೇರಿಯೇಬಲ್ಸ್ ಇದೆ ಅದನ್ನ ಇಲ್ಲಿ ಬರ್ಕೊಳ್ಬೇಕು. ನೋಡಿ 2 ಇದೆ, ಆಮೇಲೆ ಎಕ್ಸ್ ಇದೆ, ಅಂದ್ರೆ 2x ಆರ್ 2 ಇಂಟು ಎಕ್ಸ್. 2x ಅನ್ನುವುದು ಉಳಿದಿದೆ. ಆಮೇಲೆ ಸೈನ್ ಯಾವ್ದಿದೆ? ಪ್ಲಸ್ ಇದೆ. 5x ಅಲ್ಲಿ ಎಕ್ಸ್ ಅನ್ನ ನಾವು ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡಿದ್ದೀವಿ. ಎಕ್ಸ್ ಅನ್ನ ಬಿಟ್ರೆ ಇಲ್ಲಿರೋದು ಯಾವುದು? 5. 5 ಅನ್ನ ಇಲ್ಲಿ ಬರೆದ್ರೆ ಮುಗೀತು. ಈಗ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಬೇಕಂತಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. x ಇಂಟು 2x 2x². ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು x 5x. ನೆಕ್ಸ್ಟ್ ಒನ್ 6x³ ಪ್ಲಸ್ 8x²y. ಮೊದಲೇನ್ ಮಾಡ್ಬೇಕೀಗ? ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನಂಬರ್ ಇದೆ 6 ಇದೆ, ಇಲ್ಲಿ 8 ಇದೆ, ಸಪರೇಟ್ ಆಗಿ ಮಾಡ್ಕೊಳ್ತಾ ಹೋಗೋಣ. 6 ಫ್ಯಾಕ್ಟರೈಸೇಷನ್ ಮಾಡಿದಾಗ 2 3s 3 1s. 6x³ equal to 2 into 3 x 3 times ಇದೆ. x into x into x. ಈಗ ಅದೇ ತರ 8x² ಅನ್ನ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಮೊದಲು ನಂಬರ್ ಅನ್ನ ತಗೊಂಡು ಅದರ ಫ್ಯಾಕ್ಟರೈಸೇಷನ್ ಅನ್ನ ಮಾಡಿಕೊಂಡು ಆಮೇಲೆ ವೇರಿಯೇಬಲ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 4s 2 2s 2 1s. So 8x² y equal to 2 3 times ಇದೆ, ಆಮೇಲೆ x² x 2 times ಇದೆ, ಆಮೇಲೆ y 1 time ಇದೆ. ಈಗ ಇದರಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. 2 ಇದೆ, ಇಲ್ಲೂ ಕೂಡ 2 ಇದೆ. ಸೊ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿದೆ. ಆಮೇಲೆ 3 2 ಯಾವುದು ಕೂಡ ಇಲ್ಲಿ ಕಾಮನ್ ಆಗಿ ಇಲ್ಲ. ನೆಕ್ಸ್ಟ್ ವೇರಿಯೇಬಲ್ ಹೋಗೋಣ. ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ. ಸೊ ಎಕ್ಸ್ ಅನ್ನೋದು ಕಾಮನ್ ಆಗಿ ಇದೆ. ನೋಡಿ ನೆಕ್ಸ್ಟ್ ಇಲ್ಲೂ ಕೂಡ ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ. ನಾವು ಆಲ್ರೆಡಿ ಎಕ್ಸ್ ಅನ್ನ ತಗೊಂಡಿದೀವಿ ಅಂತ ಎಕ್ಸ್ ಅನ್ನೋದು ಕಾಮನ್ ಫ್ಯಾಕ್ಟರ್ ಅಂತ ಬರೆಯೋಕ್ಕಾಗಲ್ಲ. ಎಕ್ಸ್ 2 ಟೈಮ್ಸ್ ಎರಡರಲ್ಲೂ ಕೂಡ ಇದೆ ಅಂತಂದ್ರೆ x² ಅನ್ನೋದು ಅಲ್ಲಿ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಈಗ ಇಲ್ಲೊಂದು ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ, ಇಲ್ಲಿ y ಇಲ್ಲ, ಇಲ್ಲಿ ಇದೆ, ಅಂದ್ರೆ ಅದು ಕಾಮನ್ ಫ್ಯಾಕ್ಟರ್ ಅಲ್ಲ. ನೋಡಿ ಈಗ ನಾವು ಮಾರ್ಕ್ ಮಾಡಿರೋದೆಲ್ಲದೂ ಕೂಡ ಕಾಮನ್ ಫ್ಯಾಕ್ಟರ್ ಆಗಿದೆ. ನೀಟಾಗಿ ನೋಡ್ಕೊಂಡು ಬರ್ಕೊಳ್ಬೇಕು. 2 ಇದೆ, ಆಮೇಲೆ ನೆಕ್ಸ್ಟ್ ಅಲ್ಲಿ ಎಕ್ಸ್ ಇದೆ, ಆಮೇಲೆ ನೋಡಿ ಇಲ್ಲಿ ಕೂಡ ಎಕ್ಸ್ ಇದೆ. ಅಂದ್ರೆ ಈಗ ಎಕ್ಸ್ ಇಂಟು ಎಕ್ಸ್ ಅಂತಂದ್ರೆ x² ಅನ್ನೋದು ಕಾಮನ್ ಆಗಿ ಇದೆ. x². ನಾನು ಸಿಂಪಲ್ ಆಗಿ ಕೂಡ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ಪವರ್ ಅನ್ನ ನೋಡ್ಬೇಕು, ಯಾವ್ದರ ಪವರ್ ಕಡಿಮೆ ಇರುತ್ತೋ ಅದೇನೆ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಅಂತ. ಅದೇ ತರ ಈಗ 2x² ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ಪ್ರತಿಯೊಂದು ಟರ್ಮ್ ಅಲ್ಲೂ ಕೂಡ ಕಾಮನ್ ಫ್ಯಾಕ್ಟರ್ ಅನ್ನ ಬಿಟ್ಟು ಉಳಿದಿರುವಂತಹದನ್ನ ಇಲ್ಲಿ ಬರೆದ್ರೆ ಮುಗೀತು. ಈಗ 2x² ಅನ್ನ ಬಿಟ್ಟು ಇಲ್ಲಿ ಯಾವ್ದಿದೆ? 3 ಇದೆ, ಆಮೇಲೆ ಎಕ್ಸ್ ಇದೆ. ಸೊ 3 ಇಂಟು ಎಕ್ಸ್ ಉಳಿದಿರೋದು. ನೆಕ್ಸ್ಟ್ ಪ್ಲಸ್ ಇಲ್ಲೂ ಕೂಡ 2x² ಅನ್ನ ಬಿಟ್ಟು ಉಳಿದಿರೋದು ಯಾವುದು ಅದನ್ನ ಇಲ್ಲಿ ಬರ್ಕೊಳ್ಬೇಕು. 2x². ನೋಡಿ 2 ಉಳಿದಿದೆ, ಆಮೇಲೆ ಬಾಯ್ ಉಳಿದಿದೆ. ಅಂದ್ರೆ ಈಗ 4y ಅನ್ನೋದು ಇಲ್ಲಿ ಉಳಿದಿದೆ.
ಸೊ 4y ಅನ್ನ ಇಲ್ಲಿ ಬರಬೇಕು. ಈಗ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. 2 into 3 6 x square x raised to the power 1 x cube plus 2 into 4 8 x square y ಕರೆಕ್ಟ್ ಆಗಿ ಇದೆ. ನೆಕ್ಸ್ಟ್ ಒನ್ 3x minus 3. ಈಗ ಇದರಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೋಡಿ, ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದ್ರೆ ನಿಮಗೆ ಈ ಪ್ರಾಬ್ಲಮ್ ಅನ್ನ ಮಾಡೋದು ಟಫ್ ಅನ್ಸುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3x ಅಂತಂದ್ರೆ ಈಗ 3 ಇದೆ, ಆಮೇಲೆ x ಇದೆ. ನೆಕ್ಸ್ಟ್ ಇಲ್ಲಿ 3 ಇದೆ, ಸೊ 3. ನೋಡಿ, ಈಗ ಎರಡರಲ್ಲೂ ಇರುವಂತಹ ಫ್ಯಾಕ್ಟರ್ ಕಾಮನ್ ಆಗಿ ಯಾವ್ದಿದೆ? 3 ಇದೆ. ಸೊ 3 ಅನ್ನ ನಾವು ಇಲ್ಲಿ ಬರ್ಕೊಳ್ತೀವಿ. ನೆಕ್ಸ್ಟ್ ಅಲ್ಲಿ ಈಗ 3 ಅನ್ನ ಬಿಟ್ಟು ಇಲ್ಲಿ ಯಾವ್ದಿದೆ? x ಇದೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಈಗ 3 ಇದೆ, ಆಲ್ರೆಡಿ ನಾವಿಲ್ಲಿ ಬರೆದು ಬಿಟ್ಟಿದ್ದೀವಿ. ಹಾಗಂತ ಇಲ್ಲಿ ಈಗ ಏನು ಇಲ್ಲ, 0 ಅಂತ ಬರೆಯೋದಲ್ಲ. 3 ಅನ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು? 3 into 1 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು ಅಲ್ವಾ? ಸೊ ಇಲ್ಲಿ ಈಗ ಏನು ಇಲ್ಲ ಅಂತಂದ್ರೆ 1 ಇದೆ. ನೋಡಿ, ಇಲ್ಲಿ ಈಗ ನೀವು 0 ಅಂತ ಬರೆದು ಬಿಟ್ರೆ ಇನ್ ಕೇಸ್ 3 into 0 0 ಆಗ್ಬಿಡುತ್ತೆ, 3 ಆಗಲ್ಲ. ಓಕೆನಾ? ಸೊ 1. ಇಲ್ಲಿ ನೋಡಿ, ಇಲ್ಲಿ ಈಗ ಮೈನಸ್ ಇದೆ, ಸೊ ಮೈನಸ್ 3 ಈಗ ಇಲ್ಲಿ ಬರೆದಿದ್ದೀವಿ. ಸೊ ಇನ್ನೇನಿದೆ? ಇಲ್ಲಿ ಈಗ 1 ಇದೆ. 3 into -1 -3 ಆಗುತ್ತೆ. ಓಕೆನಾ? ಸೊ ಈಗ 3 into x 3x, 3 into -1 -3. ನೆಕ್ಸ್ಟ್ ಒನ್ 3x ಕ್ಯೂಬ್ ಪ್ಲಸ್ 1. ಈಗ ಮೊದಲು 3x ಕ್ಯೂಬ್ ಅಂತಂದ್ರೆ 3 into x ಎಷ್ಟಿದೆ? 3 ಟೈಮ್ಸ್ ಇದೆ. ನೆಕ್ಸ್ಟ್ 1 ಇದೆ, ಸೊ 1. ಮೊದಲೇನ್ ಮಾಡ್ಬೇಕೀಗ? ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ಕಾಮನ್ ಫ್ಯಾಕ್ಟರ್ ಕೂಡ ಇಲ್ಲ. ಸೊ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತಂದ್ರೆ ಸೊ ಕಾಮನ್ ಫ್ಯಾಕ್ಟರ್ ಅನ್ನ ಏನ್ ತಗೊಳ್ತೀವಿ ನಾವು? 1 ಅಂತ ತಗೊಳ್ತೀವಿ. ಯಾಕೆ ಅಂತಂದ್ರೆ 1 ಟೇಬಲ್ ಅಲ್ಲಿ ಎಲ್ಲದೂ ಕೂಡ ಬರುತ್ತೆ ಅಲ್ವಾ? ಸೊ ಯಾವುದೇ ನಂಬರ್ಗೆ ನಾವು 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಸೊ ಈಗ 1 ಅನ್ನೋದನ್ನ ನಾವು ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡಾಗ ಇಲ್ಲಿ ನಮಗೆ ಈ ಎಕ್ಸ್ಪ್ರೆಷನ್ ನಲ್ಲಿ ಇರುವಂತಹ ಎಲ್ಲ ಟರ್ಮ್ಗಳು ಕೂಡ ಆಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲಿ ಈಗ 1 ಅನ್ನೋದೇ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಒನ್ -2x -4x ಸ್ಕ್ವೇರ್ ಈಕ್ವಲ್ ಟು, ಮೊದಲೀಗ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಬೇಕು. ನೋಡಿ, ಈಗ ತುಂಬಾ ಪ್ರಾಬ್ಲಮ್ಸ್ ಅನ್ನ ನೋಡಿದೀವಿ. ಸೊ ಮತ್ತೆ ಫ್ಯಾಕ್ಟರೈಸೇಷನ್ ಅನ್ನ ಮಾಡೋದು ಬೇಕಾಗಲ್ಲ. ಸೊ ನಮಗೆ ಜಸ್ಟ್ ನೋಡಿದಾಗ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಈ ಎರಡೂ ನಂಬರ್ಗಳು ಕೂಡ 2 ಟೇಬಲ್ ಅಲ್ಲಿ ಬರುತ್ತೆ ಅಂತಂದ್ರೆ 2 ಅನ್ನೋದು ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ 2 ಅನ್ನ ಬರ್ಕೊಳ್ತೀವಿ. ಆಮೇಲೆ ಇಲ್ಲಿ x ಇದೆ, ಇಲ್ಲಿ x ಸ್ಕ್ವೇರ್ ಇದೆ. ಸೊ ಯಾವುದು ಈಗ ಕಡಿಮೆ? x raised to the power 1. ಸೊ x ಅನ್ನೋದು ಅದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಅಂದ್ರೆ ಮೈನಸ್ ಅನ್ನೋದು ಕೂಡ ಇಲ್ಲಿ ಕಾಮನ್ ಇದೆ. ಸೊ ಮೈನಸ್ ಅನ್ನ ನಾವು ಇಲ್ಲಿ ತಗೊಳ್ಬೇಕು. ಎರಡರಲ್ಲೂ ಕೂಡ ಮೈನಸ್ ಇದ್ದಾಗ ಮೈನಸ್ ಅನ್ನೋದು ಕೂಡ ಕಾಮನ್ ಆಗುತ್ತೆ. ಆಮೇಲೆ ಇಲ್ಲಿ ಬ್ರಾಕೆಟ್ ಒಳಗೆ ಬರಿಬೇಕಿದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. -2x, ನೋಡಿ ಇಲ್ಲಿ -2x ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿದೆ ಅಂದಾಗ ಇಲ್ಲೇನಿರುತ್ತೆ? ಈಗ -2x ಈಕ್ವಲ್ ಟು -2 into x ಅಲ್ವಾ? ಈಗ ಕಾಮನ್ ಫ್ಯಾಕ್ಟರ್ ಅನ್ನ ಬಿಟ್ಟು ಉಳಿದಿದ್ ಯಾವ್ದಿದೆಯೋ ಅದನ್ನ ಇಲ್ಲಿ ಬರಿಬೇಕು ಅಂತ ಹೇಳಿದೀನಿ. ಸೊ ಇಲ್ಲಿ ಏನೂ ಇಲ್ಲ ಅಂತಂದ್ರೆ 0 ಅಂತ ಬರೆಯೋಕ್ಕಾಗಲ್ಲ. ಏನ್ ಬರಿಬೇಕು? 1. ನೆಕ್ಸ್ಟ್ ಈಗ -4x ಸ್ಕ್ವೇರ್ ಅಂತಂದ್ರೆ ನಾವು 2 into 2 into x into x ಅಂತ ಬರೀತೀವಿ.
ನೋಡಿ ಇಲ್ಲಿ ಮೈನಸ್, ಇಲ್ಲೂ ಕೂಡ ಮೈನಸ್ ತಗೊಳಕ್ ಬರಲ್ಲ. ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ನಮಗೆ ಬೇಕಾಗಿರೋದು -4. ಈಗ -2x ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಿದ್ದೀವಿ. -2 ಆಮೇಲೆ x. ಕರೆಕ್ಟ್ ಆಗಿ ತಿಳ್ಕೊಳ್ಳಿ, 2x ಅಲ್ಲ, -2x ಅನ್ನೋದು ಕಾಮನ್ ಫ್ಯಾಕ್ಟರ್. -2x ಆಮೇಲೆ ಇಲ್ಲೇನು ಉಳಿದಿದೆ, ಈಗ 2x ಉಳಿದಿದೆ. ಓಕೆನಾ? ಈಗ ನೋಡಿ, ಇಲ್ಲಿ ನಾವು ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿದಾಗ ಅಲ್ಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಪ್ಲಸ್ ಇರ್ತಾ ಇತ್ತು. ಸೊ ಇಲ್ಲಿ ಪ್ಲಸ್ ಹಾಕಿದಾಗ ನಮಗೇನು ಟೆನ್ಷನ್ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತಿತ್ತು. ಬಟ್ ಈಗ ಇಲ್ಲಿ ಮೈನಸ್ ಇದೆ. ಓಕೆನಾ? ನೋಡಿ, ಈಗ ನಾವು ಇಲ್ಲೂ ಕೂಡ ಮೈನಸ್ ಹಾಕ್ಬಿಟ್ರೆ, ಇನ್ ಕೇಸ್ ಇಲ್ಲಿ ಮೈನಸ್ ಹಾಕ್ಬಿಟ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ ಇಲ್ಲಿ ಇರೋದು ನಮ್ಗೀಗ 2x 2 ಹಿಂದ್ಗಡೆ ಏನಿದೆ, ಇಲ್ಲಿ ಪ್ಲಸ್ ಇದೆ. ಸೊ ಇಲ್ಲೇನ್ ಬರೀಬೇಕು, 2x. ಇಲ್ಲಿ 2 ಹಿಂದ್ಗಡೆ ಪ್ಲಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಅಂದ್ರೆ ಯಾವಾಗ್ಲೂ ನಾವು ಈ ಸೈನ್ ಅನ್ನ ನೋಡಿ ಅದೇ ಸೈನ್ ಅನ್ನ ಇಲ್ಲಿ ಹಾಕೋಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮೈನಸ್ ಇತ್ತು ಅಂತಂದ್ರೆ ನಾವು ನೋಡ್ಕೊಳ್ಬೇಕು. ಸೊ ನಿಮ್ಗೆ ಇಲ್ಲೂ ಕೂಡ ರಾಂಗ್ ಆಯ್ತು ಅಂತಂದ್ರೆ ನೋಡಿ, ನಾವು ಆನ್ಸರ್ ಅನ್ನ ಒಂದ್ಸಲ ಚೆಕ್ ಮಾಡಿದಾಗ ನಾವು ಕರೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಹೇಗೆ ಅಂದ್ರೆ, ಇನ್ ಕೇಸ್ ನೀವು ಇಲ್ಲಿ ಮೈನಸ್ ಹಾಕ್ಬಿಟ್ರಿ ಅಂತ ತಿಳ್ಕೊಳ್ಳಿ, ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. -2x ಇಂಟು 1 -2x ಆಗುತ್ತೆ. ಆಮೇಲೆ ನೋಡಿ, ಸೈನ್ ಅನ್ನ ಕೂಡ ಮಲ್ಟಿಪ್ಲಿಕೈ ಮಾಡ್ತೀವಿ ನಾವು. ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ, ಪ್ಲಸ್ ಆಗ್ಬಿಡುತ್ತೆ. ಆಗ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನ ನಮಗೆ ಚೇಂಜ್ ಮಾಡಕ್ ಬರಲ್ಲ, ಯಾಕೆ ಅಂತಂದ್ರೆ ಅದು ಕಾಮನ್ ಆಗಿರುತ್ತೆ. ಆಗ ನಮಗೆ ಇಲ್ಲಿ ಪ್ಲಸ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, 2x³ y² -4x² y³ ಪ್ಲಸ್ 8xy raised to the power 4. ನೋಡಿ, ಇಲ್ಲೀಗ 2 ಟರ್ಮ್ ಇರ್ಲಿ, 3 ಟರ್ಮ್ ಇರ್ಲಿ, ಎಷ್ಟು ಟರ್ಮ್ ಆರೋ ಇರ್ಲಿ, ಸೊ ಕಾಮನ್ ಫ್ಯಾಕ್ಟರ್ ಅನ್ನ ನಾವು ಎಲ್ಲ ಟರ್ಮ್ ಅಲ್ಲಿ ಇರೋದನ್ನ ಬರೆದ್ರೆ ಆಯ್ತು. ಅಷ್ಟೇನೆ ಡಿಫರೆನ್ಸ್, ಏನು ಕೂಡ ಚೇಂಜಸ್ ಇಲ್ಲ. ಈಗ ಇಲ್ಲಿ 2 ಇದೆ, 4 ಇದೆ, 8 ಇದೆ. ನೋಡಿ, ಪ್ರಾಕ್ಟೀಸ್ ಆಗೋವರೆಗೂ ಕ್ಲೀನ್ ಆಗಿ ಬಿಡಿಸಿ ಬರ್ಕೊಳ್ಳಿ. ಆಮೇಲೆ ಪ್ರಾಕ್ಟೀಸ್ ಆದ್ಮೇಲೆ ಡೈರೆಕ್ಟ್ ಆಗಿ ಬರಿ. 2x³ y² ಏನಿದೆ, ಈಗ 2x 3 ಟೈಮ್ಸ್ ಇದೆ, ಆಮೇಲೆ y 2 ಟೈಮ್ಸ್ ಇದೆ. ನೋಡಿ, ಕಾಮನ್ ಫ್ಯಾಕ್ಟರ್ ಅನ್ನ ಬರಿಬೇಕಿದ್ರೆ ನಮಗೆ ಯಾವ್ದ್ರಲ್ಲಿ ಲೆಸ್ ಇದೆಯೋ ಪವರ್ ಅದನ್ನ ಬರಿತೀವಿ. ಆದ್ರೆ ಇಲ್ಲಿ ಯಾಕೆ ಇದನ್ನ ಈ ರೀತಿ ಬಿಡಿಸಿ ಬರ್ಕೊಳ್ಬೇಕು ಅಂದ್ರೆ, ನಾವು ಉಳಿದಿರುವಂತಹ ಟರ್ಮ್ ಗಳನ್ನ ಬರೀಬೇಕು. ಆಗ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಈಸಿಯಾಗಿ ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಈಗ 4x² y³ ಈಕ್ವಲ್ ಟು 4 ಅಂತಂದ್ರೆ ಈಗ 2 ಇಂಟು 2. ಸೊ ನೆಗೆಟಿವ್ ಸೈನ್ ಇದೆ, ನೆಗೆಟಿವ್. x² x 2 ಟೈಮ್ಸ್, y³ y 3 ಟೈಮ್ಸ್. ನೆಕ್ಸ್ಟ್ 8xy raised to the power 4. ಸೊ 8 ಅನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಿದೀವಿ. 8 ಎಷ್ಟು ಬರುತ್ತೆ, 2 ಇಂಟು 2 ಇಂಟು 2. ನೆಕ್ಸ್ಟ್ x ಇಂಟು y 4 ಟೈಮ್ಸ್, 1 2 3 4 ಟೈಮ್ಸ್. ಈಗ ಕಾಮನ್ ಆಗಿ ಇರುವಂತದನ್ನ ನೋಡ್ಕೊಳ್ತೀವಿ. ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ, ಅಂಡ್ ಇಲ್ಲೂ ಕೂಡ 2 ಇದೆ. ಆಮೇಲೆ ನೋಡಿ, ಈಗ ಇನ್ನೊಂದು 2 ಇದೆ, ಬಟ್ ಇಲ್ಲಿ ಇಲ್ಲ. ಸೊ 2 ಅನ್ನೋದು ಕಾಮನ್ ಆಗಿ ಇದೆ. ಸೊ ಈ ಮೈನಸ್ ಏನು ಹೇಳ್ತೀನಿ, ಓಕೆನಾ? 2 ಅನ್ನ ಬರ್ಕೊಳ್ತೀವಿ. ನೆಕ್ಸ್ಟ್, ಈಗ ವೇರಿಯೇಬಲ್ ಅನ್ನ ನೋಡೋಣ. ಇಲ್ಲಿ ಈಗ x ಇದೆ, ಸೊ ಇಲ್ಲೂ ಕೂಡ x ಇದೆ, ಇಲ್ಲೂ ಕೂಡ x ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ x ಇದೆ, ಬಟ್ ಇಲ್ಲೂ ಇದೆ, ಇಲ್ಲಿ ಇಲ್ಲ. 3 ಟರ್ಮ್ಸ್ ಇದ್ದಾಗ ಅದು ಎಲ್ಲದರಲ್ಲೂ ಕೂಡ ಇರಬೇಕು, ಆಗ ಮಾತ್ರ ಅದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಸೊ ಈಗ x. ನೆಕ್ಸ್ಟ್ y ಹೋಗೋಣ. y² y 2 ಟೈಮ್ಸ್ ಇದೆ, ಇಲ್ಲಿ ಕೂಡ 2 ಟೈಮ್ಸ್ ಸಿಗ್ತಾ ಇದೆ. ನೋಡಿ, y ಇದೆ, y ಇದೆ. ನೆಕ್ಸ್ಟ್ ಇಲ್ಲೂ ಕೂಡ y ಇದೆ, 1 ಟೈಮ್ ಆಗಿದೆ.
ನೆಕ್ಸ್ಟ್ ಇಲ್ಲೂ y ಇದೆ, ಇಲ್ಲೂ ಕೂಡ y ಇದೆ, ಇಲ್ಲೂ ಕೂಡ y ಇದೆ. ಸೊ y 2 times y ಸ್ಕ್ವೇರ್. ಸೊ ನೀವು ಇಲ್ಲಿ ಕೂಡ ಕ್ಲಾರಿಫೈ ಮಾಡ್ಕೋಬಹುದು, ಯಾವುದು ಲೆಸ್ ಇದೆಯೋ ಪವರ್ ಅದನ್ನ ನೋಡ್ಕೋಬಹುದು. ಎಕ್ಸ್ ನೋಡಿ, ಎಕ್ಸ್ ಆಮೇಲೆ y ಸ್ಕ್ವೇರ್, y ಸ್ಕ್ವೇರ್. ಇದು ಯಾವಾಗ ನಮಗೆ ಯೂಸ್ ಆಗುತ್ತೆ ಅಂತಂದ್ರೆ ನೋಡಿ, ಈಗ ನಾವು ಬರೀಬೇಕು, ರಿಮೈನಿಂಗ್ ಟರ್ಮ್ಸ್ ಅನ್ನ ನಾವು ಬರೀಬೇಕು. ಆಗ ನಮಗೆ ಈ ತರ ಬರ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಈಗ 2xy ಸ್ಕ್ವೇರ್ ಅನ್ನ ಬಿಟ್ಟು ಉಳಿದಿರೋದು ಯಾವ್ದಿದೆಯೋ ಅದನ್ನ ಇಲ್ಲಿ ಈಗ ಬರ್ಕೊಳ್ಬೇಕು. ನೋಡಿ, ಈಗ ಎಕ್ಸ್ ಇದೆ, ಇಲ್ಲಿ ಕೂಡ ಎಕ್ಸ್ ಇದೆ ಅಂತಂದ್ರೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಅನ್ನೋದು ಇಲ್ಲಿ ಉಳಿದಿದೆ. ನೋಡಿ, ಈಗ ಇಲ್ಲಿ ಮೈನಸ್. ನೋಡಿ, ನಾವು ಈಗ ಕಾಮನ್ ಫ್ಯಾಕ್ಟರ್ ಅಂತ 2 ಅನ್ನ ತಗೊಂಡಿದೀವಿ, -2ನ ಅಲ್ಲ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಮೈನಸ್ ಇದೆ, ಬಟ್ ಇಲ್ಲೆಲ್ಲ ಏನಾಗಿದೆ, ಮೈನಸ್ ಇಲ್ಲ. ಅಂದ್ರೆ ಮೈನಸ್ ಅನ್ನ ನಾವು ಕಾಮನ್ ಆಗಿ ತಗೊಂಡಿಲ್ಲ. ಆಗ ಈ ಮೈನಸ್ ಏನಾಗುತ್ತೆ, ಇಲ್ಲೇ ಇರುತ್ತೆ. ಓಕೆನಾ? ಸೊ ಮೈನಸ್ ಉಳಿದಿರೋದು ಈಗ ಇಲ್ಲೀಗ 2 ಇದೆ, 2 ಉಳಿದಿದೆ, ಆಮೇಲೆ ಎಕ್ಸ್ ಉಳಿದಿದೆ, ಆಮೇಲೆ y ಉಳಿದಿದೆ. 2xy. ನೆಕ್ಸ್ಟ್ ನೋಡಿ, ಇಲ್ಲೀಗ ಪ್ಲಸ್ ಪ್ಲಸ್ ಆಮೇಲೆ 2 ಇಂಟು 2 4, ಆಮೇಲೆ y ಸ್ಕ್ವೇರ್, 4y ಸ್ಕ್ವೇರ್. ಓಕೆನಾ? ಈಗ ಕ್ರಾಸ್ ಚೆಕ್ ಮಾಡ್ಕೊಂಡು 2 ಇಂಟು ಎಕ್ಸ್ 1 ಇದೆ, 2 ಇದೆ, 1 ಪ್ಲಸ್ 2 3, y ಸ್ಕ್ವೇರ್ ಕರೆಕ್ಟ್ ಇದೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್, ಮೈನಸ್ 4 ಬರಬೇಕು, 2 ಇಂಟು 2 4, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, y ಸ್ಕ್ವೇರ್, y raised to the power 1, y ಕ್ಯೂಬ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು 4 8, ಎಕ್ಸ್ ಎಕ್ಸ್ ಇದೆ, y ಸ್ಕ್ವೇರ್ ಇಂಟು y ಸ್ಕ್ವೇರ್, y raised to the power 4. Next one, ax square y plus bxy square plus cxy. ಈಗ ಈ ಮೂರು ಟರ್ಮ್ ಅಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನ ನೋಡ್ಕೊಳ್ಬೇಕು. ನೋಡಿ, ಈಗ ಒಂದೊಂದನ್ನೇ ಕ್ಲಿಯರ್ ಆಗಿ ಬರ್ಕೊಳ್ಳೋಣ. ax ಸ್ಕ್ವೇರ್ y, a ಇಂಟು ಎಕ್ಸ್ 2 ಟೈಮ್ಸ್ ಇದೆ, ಆಮೇಲೆ y ಇದೆ. ನೆಕ್ಸ್ಟ್ bxy ಸ್ಕ್ವೇರ್, b ಇದೆ, x ಇದೆ, y 2 ಟೈಮ್ಸ್ ಇದೆ. ನೆಕ್ಸ್ಟ್ cxy, c ಇಂಟು ಎಕ್ಸ್ ಇಂಟು y. ಇದರಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ, ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ y ಇದೆ, ಇಲ್ಲೂ y ಇದೆ, ಇಲ್ಲೂ ಕೂಡ y ಇದೆ. ಸೊ ಕಾಮನ್ ಆಗಿರೋದು ಯಾವುದು, ಈಗ ಎಕ್ಸ್ ಇದೆ, ಆಮೇಲೆ y ಇದೆ, ಎಕ್ಸ್ ಮತ್ತೆ y. ನೋಡಿ, ನಂಬರ್ ಕಾಮನ್ ಆಗಿ ಇರಲೇಬೇಕು ಅಂತ ಏನಿಲ್ಲ. ಸೊ ಯಾವುದು ಕಾಮನ್ ಆಗಿ ನಮಗೆ ಸಿಗತ್ತೋ ಅದನ್ನ ಬರೆದ್ರೆ ಆಯ್ತು. ಎಕ್ಸ್ y ಅನ್ನೋದು ಕಾಮನ್ ಆಗಿ ಇದೆ. ಸೊ ಉಳಿದಿರುವಂತಹದನ್ನ ಯಾವ್ಯಾವುದು ಅಂತ ನೋಡ್ತಾ ಹೋಗ್ಬೇಕು. ಈಗ ನೋಡಿ, ಈ ತರ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಉಳಿದಿರೋದನ್ನ ಬರೆಯೋದು ತುಂಬಾನೇ ಈಸಿ. ಎ ಇದೆ, ಆಮೇಲೆ ಎಕ್ಸ್ ಇದೆ, ಎ ಎಕ್ಸ್. ನೆಕ್ಸ್ಟ್ ಪ್ಲಸ್ ಇದೆ, ನೋ ಪ್ರಾಬ್ಲಮ್. ಉಳಿದಿರೋದು ಏನೀಗ, ಬಿ ಉಳಿದಿದೆ, ಆಮೇಲೆ y ಉಳಿದಿದೆ, ಬಿ ವೈ. ಈ ತರ ಮಾರ್ಕ್ ಮಾಡ್ಕೊಂಡು ಬರೆದಾಗ ಅಲ್ಲಿ ರಾಂಗ್ ಆಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ. ಪ್ಲಸ್ ಇಲ್ಲಿ ಈಗ ನೋಡಿ, ಎಕ್ಸ್ ಮತ್ತೆ y ಎರಡು ಕೂಡ ಹೊರಗಡೆನೆ ಇದೆ. ಸೊ ಏನು ಉಳಿದಿದೆ, ಸಿ ಉಳಿದಿದೆ, ಪ್ಲಸ್ ಸಿ. ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಎ ಎಕ್ಸ್ ವೈ. ನೋಡಿ, ಈ ಆರ್ಡರ್ ಅಲ್ಲಿ ಚೇಂಜಸ್ ಆದ್ರೆ ಏನು ಕೂಡ ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಇರೋದೆಲ್ಲ ಮಲ್ಟಿಪ್ಲಿಕೇಶನ್ ಸೈನ್ ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್ ಬಿ ಇದೆ, ಎಕ್ಸ್ ಇದೆ, ಎಕ್ಸ್ ಇದೆ, ನೆಕ್ಸ್ಟ್ y ಕ್ಯೂಬ್, y ಸ್ಕ್ವೇರ್ ಇದೆ, ಸ್ಕ್ವೇರ್, ಪ್ಲಸ್ ಸಿ ಇದೆ ಇಂಟು ಎಕ್ಸ್ ವೈ, ಸಿ ಎಕ್ಸ್ ವೈ. ನೆಕ್ಸ್ಟ್ ಒನ್, -5a ಸ್ಕ್ವೇರ್ -5a ಕ್ಯೂಬ್ ಪ್ಲಸ್ 10a. ನೋಡಿ, ಈಗ ನಂಬರ್ಗಳು 5 ಇದೆ, 5 ಇದೆ, 10 ಇದೆ.
ಸೊ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಇವೆಲ್ಲ ಕೂಡ 5 ಟೇಬಲ್ ಅಲ್ಲಿ ಬರುತ್ತೆ. ಸೊ 5 ಅನ್ನೋದು ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ 5 ಅನ್ನ ತಗೊಳ್ತೀನಿ. ನೋಡಿ ಈಗ ಇಲ್ಲಿ ಮೈನಸ್ ಇದೆ. ಸೊ ನಾನು ಮೈನಸ್ ಅನ್ನ ಕಾಮನ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಮೈನಸ್ ಇದೆ, ಬಟ್ ಎಲ್ಲಿ ಮೈನಸ್ ಇಲ್ಲ, ಏನ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವೇರಿಯೇಬಲ್ ನೋಡೋಣ. ಇಲ್ಲಿ ಎ ಸ್ಕ್ವೇರ್ ಇದೆ, ಎ ಕ್ಯೂಬ್ ಇದೆ, ಇಲ್ಲಿ ಎ ಇದೆ. ಇಲ್ಲಿ ಎ ಅಂತಾರೆ ಈಗ 1. ಸೊ ಯಾವ್ದಾಗಿರುತ್ತೆ ಕಾಮನ್ ಫ್ಯಾಕ್ಟರ್? ಸೊ ತುಂಬಾ ಕಡಿಮೆ ಅಂತಂದ್ರೆ ಎ ರೇಸ್ ಟು ದ ಪವರ್ 1 ಅಂತಂದ್ರೆ ಏನೇ ಈಗ ಅದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಈಗ ನೋಡಿ -5a ನ ನಾವು ಹೊರಗಡೆ ಬರ್ದಿದ್ದೀವಿ. ಸೊ ಇಲ್ಲಿ ಎ ಸ್ಕ್ವೇರ್ ಇದೆ ಅಂದ್ರೆ ಈಗ ಎ ಇಂಟು ಎ ಇದೆ. ಒಂದು ಎ ನ ನಾವು ಹೊರಗಡೆ ತಗೊಂಡಿದ್ದೀವಿ ಕಾಮನ್ ಆಗಿ, ಅಂದ್ರೆ ಏನು ಉಳಿದಿದೆ ಈಗ? ಎ ಉಳಿದಿದೆ. ನೋಡಿ ಇಲ್ಲಿ ಈಗ -5 ಅನ್ನ ನಾವು ಹೊರಗಡೆ ತಗೊಂಡ್ಬಿಟ್ಟಿದ್ದೀವಿ, ಮತ್ತೆ ಇಲ್ಲಿ ಮೈನಸ್ ಇರಲ್ಲ, ಕಾಮನ್ ಆಗಿ ತಗೊಂಡಿದ್ದೀವಿ. ಓಕೆನಾ? ಸೊ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ನೋಡಿ, ಇಲ್ಲಿ ಈ ಮೈನಸ್ ಅನ್ನ ನಾವು ಹೊರಗಡೆ ತಗೊಂಡಿದ್ದೀವಿ ಕಾಮನ್ ಫ್ಯಾಕ್ಟರ್ ಅಂತ. ಆಗ ನಮಗೆ ಇಲ್ಲಿ ಏನ್ ಸಿಗುತ್ತೆ? ಪ್ಲಸ್ ಸಿಗುತ್ತೆ. ಯಾಕೆ ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಆಮೇಲೆ ಎ ಕ್ಯೂಬ್ ಇದೆ, ಎ ಇಂಟು ಎ ಇದೆ. ಎ ಅನ್ನ ನಾವು ಹೊರಗಡೆ ತಗೊಂಡಿದ್ದೀವಿ. ಸೊ ಯಾವ್ದು ಉಳಿದಿದೆ ಈಗ? ಎ ಸ್ಕ್ವೇರ್ ಉಳಿದಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಸೊ 10a ಅಂತಂದ್ರೆ ಈಗ ಬರೆದಾಗ ನಾವು ಫ್ಯಾಕ್ಟರೈಸೇಷನ್ ಮಾಡಿ 2 ಇಂಟು 5 ಇಂಟು ಎ ಅಂತ ಬರುತ್ತೆ. ನಾವು 5a -5a ನ ನಾವು ಕಾಮನ್ ಅಂತ ತಗೊಂಡಿದ್ದೀವಿ. ಓಕೆನಾ? ಸೊ ಇಲ್ಲಿ ಏನಿದೆ ಈಗ? 2 ಇದೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಈಗ ಮೈನಸ್ ಅನ್ನೋದು ಕಾಮನ್ ಆಗಿ ಇದೆ ಅಂತಂದ್ರೆ ಇಲ್ಲಿ ನಮಗೆ 2 ಉಳಿದಿದೆ, ಇದರ ಹಿಂದಗಡೆ ಏನೋ ಇಲ್ಲ. +2 ಅಂತ ತಗೊಂಡ್ರೆ ನೋಡಿ, ಸೈನ್ ಅನ್ನ ಮಲ್ಟಿಪ್ಲೈ ಮಾಡಿ ನೋಡ್ಬೇಕು. ಮೈನಸ್ ಇಂಟು ಪ್ಲಸ್ ಏನಾಗ್ಬಿಡುತ್ತೆ? ಮೈನಸ್ ಆಗುತ್ತೆ. ನಮಗೇನ್ ಬೇಕು? +10 ಬೇಕು. ಓಕೆನಾ? ಸೊ +10 ಬೇಕು ಅಂತ ಆದಾಗ ನೋಡಿ, ಇಲ್ಲಿ ಈಗ 10a = 2 ಇಂಟು 5 ಇಂಟು ಎ ಅಂತ ತಗೊಂಡಿದ್ದೀವಿ ನಾವು. 10 +10 ಬರಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? -2 ನೋಡಿ, 2 ಇಂಟು 5 ಮಾಡಿದ್ರು ಕೂಡ 10 ಬರುತ್ತೆ. ಅದೇ ತರ -2 ಇಂಟು -5 ಮಾಡಿದ್ರು ಕೂಡ 10 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ನಾವು ಇಲ್ಲಿ -5 ಅನ್ನ ಕಾಮನ್ ಆಗಿ ತಗೊಂಡಿದ್ದೀವಿ, 5 ಅನ್ನ ಕಾಮನ್ ಆಗಿ ತಗೊಂಡಿಲ್ಲ. -5 ಅನ್ನ ಕಾಮನ್ ಆಗಿ ತಗೊಂಡಾಗ ಇಲ್ಲೇನಿರುತ್ತೆ? -2. ಓಕೆನಾ? ಸೊ ಇಲ್ಲೇನ್ ಬರಿಬೇಕೀಗ? -2. ಸೈನ್ ಅನ್ನ ಹಾಕ್ಬೇಕಿದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಸೊ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂತ ಆದ್ರೆ ಆಮೇಲೆ ನೀವು ಬರೆದಿರುವಂತಹ ಆನ್ಸರ್ಗೆ ಈ ಸೈನ್ಗಳನ್ನ ಮಲ್ಟಿಪ್ಲೈ ಮಾಡಿ ನೋಡ್ಕೊಳ್ಳಿ. ಸೈನ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್, ಈ ಕ್ವಶನ್ ಅಲ್ಲಿ ಇರುವಂತಹ ಏನಿದೆ ಸೈನ್, ಅದು ಬರಬೇಕು. ಆಗ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿ ಇದೆ ಅಂತ ಅರ್ಥ. ಲಾಸ್ಟ್ ಒನ್, 16m³ -4m² -2m. ಈಗ ಇಲ್ಲಿ 16 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಸೊ ಈ ಎಲ್ಲಾ ನಂಬರ್ಗಳು ಕೂಡ 2 ಟೇಬಲ್ ಅಲ್ಲಿ ಬರುತ್ತೆ. ಸೊ 2ನೇ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇಲ್ಲ ಡೈರೆಕ್ಟ್ ಆಗಿ ಬರಲ್ಲ ಅಂತಂದ್ರೆ ಫ್ಯಾಕ್ಟರೈಸೇಷನ್ ಅನ್ನ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇರಿಯೇಬಲ್ m³ ಇದೆ, m² ಇದೆ, ಇಲ್ಲಿ m ಇದೆ. ಸೊ ತುಂಬಾ ಕಡಿಮೆ ಅಂತಂದ್ರೆ m ರೇಸ್ ಟು ದ ಪವರ್ 1. ಸೊ m ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಸೊ ಕಾಮನ್ ಫ್ಯಾಕ್ಟರ್ ಅನ್ನ ಮಾಡೋವರೆಗೂ ಈಸಿ ಇದೆ. ನೆಕ್ಸ್ಟ್ ಅಲ್ಲಿ ಸೈನ್ ಅನ್ನ ಮಾತ್ರ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಈಗ 2 ಇಲ್ಲಿ 16 ಇದೆ. ಸೊ 2 8 16. m ಇದೆ, ಇಲ್ಲಿ m³ ಇದೆ ಅಂತಂದ್ರೆ ಈಗ ನೋಡಿ m ಇಂಟು m ಇದೆ. ಸೊ ಒಂದು m ಅನ್ನ ನಾವು ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಿದ್ದೀವಿ. ಆಗ ಇಲ್ಲಿ
ಇನ್ನು ಉಳಿಯುತ್ತೆ ಎಮ್ ಸ್ಕ್ವೇರ್. ನೆಕ್ಸ್ಟ್ ನೋಡಿ, ಇಲ್ಲಿ ಈಗ ಪ್ಲಸ್ ಇದೆ, ಸೊ ಇಲ್ಲಿ ಮೈನಸ್ ಇದೆ. ಸೊ ನಮಗೆ ಮೈನಸ್ ಆನ್ಸರ್ ಬೇಕು. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಈಗ ನಾವು ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಅನ್ನ ಹಾಕ್ತಾ ಇದೀವಿ. ಓಕೆನಾ? ನೆಕ್ಸ್ಟ್ 2 ಇದೆ, ಸೊ 4 ಅಂತಂದ್ರೆ 2 2s 4. ಎಮ್ ಸ್ಕ್ವೇರ್ ಇದೆ, ಇಲ್ಲಿ ಎಮ್ ಇದೆ, ಸೊ ಎಮ್ ಸ್ಕ್ವೇರ್ ಅಲ್ಲಿ ಎಮ್ ಅನ್ನೋದು ಕಾಮನ್ ಆಗಿದೆ, ಸೊ ಎಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 2m ಇದೆ. ನೋಡಿ, ಇಲ್ಲಿ ಈಗ 2m ಅನ್ನ ನಾವು ಕಾಮನ್ ಆಗಿ ತಗೊಂಡಿದ್ದೀವಿ ಅಂತಂದ್ರೆ ಈಗ ಇಲ್ಲಿ ಮೈನಸ್ 2m ಕಾಮನ್ ಆಗಿದೆ ಅಂತಂದ್ರೆ ಇಲ್ಲೇನಿರುತ್ತೆ 1. ನಾವು 2m ಅನ್ನ ಕಾಮನ್ ಆಗಿ ತಗೊಂಡ್ಬಿಟ್ಟಿದೀವಿ, ಇಲ್ಲಿ ಏನು ಕೂಡ ನಮ್ಗೆ ಉಳ್ದಿರಲ್ಲ, ಏನು ಇಲ್ಲ ಅಂತಂದ್ರೆ ಈಗ 1. ಯಾಕೆಂದ್ರೆ 2m ಇಂಟು 1 ಅಂತ ಮಾಡಿದ್ರೆ 2m ಬರುತ್ತೆ. ಸೊ 2 ಇಂಟು 8 16 m ಕ್ಯೂಬ್, ಮೈನಸ್ ಇಂಟು ಪ್ಲಸ್ ಮೈನಸ್, 2 ಇಂಟು 2 4 4m ಸ್ಕ್ವೇರ್. ನೆಕ್ಸ್ಟ್ ಮೈನಸ್ 2m ಬರಬೇಕು, ಸೊ ಮೈನಸ್ 1 ಇಂಟು 2m ಮೈನಸ್ 2m. ನೋಡಿ, ಈ ರೀತಿ ಪ್ರಾಬ್ಲಮ್ಗಳು ತುಂಬಾನೇ ಇಂಪಾರ್ಟೆಂಟ್. ಸೊ ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ. ಕಾಮನ್ ಫ್ಯಾಕ್ಟರ್ಸ್ಗಳ ಪ್ರಾಕ್ಟೀಸ್ಗಾಗಿ ಇಲ್ಲಿ 3 ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ದೀನಿ. ಇದರ ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.